ಜೂನ್ 29 ಸೋಮವಾರ ಜ್ಯೇಷ್ಠ ಹುಣ್ಣಿಮೆ, ಕಾರ ಹುಣ್ಣಿಮೆ, ವಟ ಸಾವಿತ್ರಿ ವ್ರತ ಬಂದಿದೆ. ಈ ದಿನದ ವ್ರತಕತೆ ಕೇಳಿದರೆ ಸಿಗುವಂತಹ ಪುಣ್ಯವನ್ನು ವರ್ಣಿಸಲು ಸಾಧ್ಯವಿಲ್ಲ. ಸೋಮವಾರ ಹುಣ್ಣಿಮೆ ದಿನ ಮನೆಗೆ ಯಾವ ವಸ್ತುಗಳನ್ನು ತರಬೇಕು, 200 ವರ್ಷಗಳ ತನಕ ಪಿತೃಗಳು ಸಂತೃಪ್ತರಾಗಿರಲು ಯಾವ ಕೆಲಸವನ್ನು ಮಾಡಬೇಕು, ಬಡತನ ದೂರವಾಗಲು ಶಿವನಿಗೆ ಯಾವ ವಸ್ತು ಅರ್ಪಿಸಬೇಕೆಂದು ಈಗ ತಿಳಿಯೋಣ. ಕಾರ ಹುಣ್ಣಿಮೆ ತಿಥಿಯು ಜೂನ್ 29 ಬೆಳಗಿನ ಜಾವ 3 ಗಂಟೆ 6 ನಿಮಿಷಕ್ಕೆ ಆರಂಭವಾಗಿ ಜೂನ್ 30 ಬೆಳಿಗ್ಗೆ 5 ಗಂಟೆ 26 ನಿಮಿಷಕ್ಕೆ ಮುಕ್ತಾಯವಾಗುತ್ತದೆ. ಜೂನ್ 29 ಸೋಮವಾರ ಬೆಳಿಗ್ಗೆ ಮಾಡಬೇಕಾದ ಮೊದಲ ಕೆಲಸ ಏನೆಂದರೆ ಸ್ನಾನ ಮಾಡುವಾಗ ಹರಹರ ಗಂಗೆ ಎಂದು 3 ಬಾರಿ ಹೇಳುತ್ತಾ ಗಂಗಾ ಸ್ನಾನ ಮಾಡಬೇಕು. ಈ ರೀತಿ ಮಾಡುವುದರಿಂದ ಗಂಗೆಯಲ್ಲಿ ಸ್ನಾನ ಮಾಡಿದ ಪುಣ್ಯ ಲಭಿಸುತ್ತದೆ. ಹುಣ್ಣಿಮೆ ದಿನ ನದಿ ಸ್ನಾನ, ಸಮುದ್ರ ಸ್ನಾನ ಮಾಡುವುದು ತುಂಬಾ ಒಳ್ಳೆಯದು. ಸಾಲಗಳು ಹೆಚ್ಚಾಗಿದ್ದವರು ಶೀಘ್ರವಾಗಿ ಸಾಲದಿಂದ ಹೊರಬರಲು ಜ್ಯೇಷ್ಠ ಹುಣ್ಣಿಮೆ ದಿನ ನಿಮ್ಮ ಕೈನಿಂದ ಮಣ್ಣನ್ನು ಬಳಸಿಕೊಂಡು ಒಂದು ಚಿಕ್ಕ ಶಿವಲಿಂಗವನ್ನು ತಯಾರು ಮಾಡಿಕೊಳ್ಳಬೇಕು. ಆ ನಂತರ ನೀವೇ ತಯಾರಿಸಿದ ಶಿವಲಿಂಗಕ್ಕೆ ವಿಭೂತಿಯಿಂದ ಪೂಜೆ ಮಾಡಬೇಕು. ಒಂದು ಕೈನಲ್ಲಿ ಶಿವಲಿಂಗದ ಮೇಲೆ ವಿಭೂತಿ ಹಾಕುತ್ತಾ ಶ್ರೀಂ ಶಿವಾಯ ನಮಃ ಎಂದು 108 ಬಾರಿ ಹೇಳಿಕೊಂಡು ಆರ್ಥಿಕ ಸಮಸ್ಯೆಗಳು, ಋಣಬಾಧೆಗಳು ದೂರವಾಗಲಿ ಎಂದು ಶ್ರದ್ಧೆಯಿಂದ ಬೇಡಿಕೊಳ್ಳಬೇಕು. ಆರೋಗ್ಯ ಸಮಸ್ಯೆ ಇದ್ದವರು ಮೊಸರಿನಿಂದ ಅಭಿಷೇಕ ಮಾಡಿ ಬಿಳಿ ಬಣ್ಣದ ಪುಷ್ಪಗಳನ್ನು ಶಿವನಿಗೆ ಅರ್ಪಿಸಬೇಕು. ಪೂಜೆ ಮಾಡುವಾಗ ಶಿವನಿಗೆ ಬೆಲ್ಲದ ಚೂರುಗಳನ್ನು ನೈವೇದ್ಯವಾಗಿ ಅರ್ಪಿಸಬೇಕು. ಇದರಿಂದ ಸಾಲದ ಸಮಸ್ಯೆಗಳು ಅದೆಷ್ಟೇ ಇದ್ದರೂ ಕಳೆದು ಅದೃಷ್ಟ ಪ್ರಾಪ್ತಿಯಾಗುತ್ತದೆ. ಮರುದಿನ ಬೆಳಿಗ್ಗೆ ನೀವೇ ಪೂಜೆ ಮಾಡಿದ ಶಿವಲಿಂಗವನ್ನು ಹರಿಯುವ ನೀರಿನಲ್ಲಿ ಬಿಡಬಹುದು ಅಥವಾ ನೀರಿನಲ್ಲಿ ಕರಗಿಸಿ ಯಾವುದಾದರೂ ಮರಕ್ಕೆ ಹಾಕಬಹುದು. ನಿಮಗೆ ಮಕ್ಕಳಿದ್ದರೆ ಮಕ್ಕಳ ಕೈನಲ್ಲಿ ಶಿವನ ದೇಗುಲದಲ್ಲಿ ತುಪ್ಪದ ದೀಪವನ್ನು ಹಚ್ಚಿಸಿ. ಇದರಿಂದ ಮಕ್ಕಳಿಗೆ ವರ್ಷ ಪೂರ್ತಿ ಅದೃಷ್ಟ ಕೂಡಿ ಬರುತ್ತೆ. ಮಕ್ಕಳ ಕೈನಲ್ಲಿ ದೀಪ ಹಚ್ಚಿಸಲು ಸಾಧ್ಯವಾಗದಿದ್ದರೆ ಮಕ್ಕಳು ಬೇರೆ ಊರಿನಲ್ಲಿ ವಾಸವಿದ್ದರೆ ನೀವೇ ಅವರ ಹೆಸರನ್ನು ಹೇಳಿಕೊಂಡು ತುಪ್ಪದ ದೀಪ ಬೆಳಗಿಸಿ. ಇದರಿಂದ ಶಿವನ ಕೃಪೆ ಸುಲಭವಾಗಿ ಸಿಗುತ್ತದೆ. ಮಕ್ಕಳು ಮಾಡುವ ಉದ್ಯೋಗ, ವಿದ್ಯೆ, ವ್ಯಾಪಾರದಲ್ಲಿ ಉತ್ತಮ ಹೆಸರನ್ನು ಮಾಡುತ್ತಾರೆ. ಜ್ಯೇಷ್ಠ ಹುಣ್ಣಿಮೆ ದಿನ ಮಾಡುವ ಸ್ನಾನ, ದಾನ, ಜಪ ಕೋಟಿ ಪುಣ್ಯವನ್ನು ನೀಡುತ್ತದೆ. ಆದ್ದರಿಂದ ಈ ದಿನ ಮರೆಯದೆ ನಿಮ್ಮ ಮನೆಗೆ ಸಮೀಪದಲ್ಲಿ ಖಾಲಿ ಮೈದಾನವಿದ್ದರೆ ದೇವಸ್ಥಾನಗಳಿಂದ ಸ್ವಲ್ಪ ದೂರದ ಜಾಗದಲ್ಲಿ 5 ಆಲದ ಸಸಿಗಳನ್ನು ನೆಟ್ಟು ನೀರನ್ನು ಅರ್ಪಿಸಿ. ಇದರಿಂದ ನೀವು ಕಳೆದ ಜನ್ಮದಲ್ಲಿ ಮಾಡಿದ ದೊಡ್ಡ ದೊಡ್ಡ ಪಾಪಗಳು ನಾಶವಾಗುತ್ತದೆ. ನಿಮ್ಮ ವಂಶದಲ್ಲಿ ಯಾರಾದರೂ ವೃಕ್ಷಗಳಿಗೆ ಹಾನಿ ಮಾಡಿದ್ದರೆ, ಸರ್ಪಗಳಿಗೆ ಹೊಡೆದು ತೊಂದರೆ ನೀಡಿದ್ದರೆ ಆ ಮಹಾ ಪಾಪಗಳು ನಾಶವಾಗುತ್ತವೆ. ಜ್ಯೇಷ್ಠ ಹುಣ್ಣಿಮೆ ದಿನ ಮರೆಯದೆ ಯಾರಿಗಾದರೂ ಎಳ್ಳಿನ ದಾನವನ್ನು ನೀಡಿ ಅಥವಾ ಎಳ್ಳಿನ ಉಂಡೆಗಳನ್ನು ತಯಾರಿಸಿ ತಿನ್ನಲು ನೀಡಿ. ಇದರಿಂದ ಪಿತೃಗಳ ಶಾಂತಿ ಆಗುತ್ತದೆ. ಈ ಹುಣ್ಣಿಮೆ ದಿನ ಪಿತೃಗಳಿಗೆ ತರ್ಪಣ ನೀಡಿದರೆ 200 ವರ್ಷಗಳ ಕಾಲ ಪಿತೃಗಳು ನಿಮಗೆ ಹರಸುತ್ತಾರೆ. ಸದಾ ಪಿತೃದೋಷ, ಪಿತೃಶಾಪಗಳಿಂದ ಕಷ್ಟಗಳು ಎದುರಾಗುತ್ತಿದ್ದರೆ ಕಾರ ಹುಣ್ಣಿಮೆ ದಿನ ಪಿತೃಗಳ ಸ್ಮರಣೆ ಮಾಡಿದರೆ ತುಂಬಾ ಒಳ್ಳೆಯದು. ಕಾರ ಹುಣ್ಣಿಮೆ ದಿನ ಆಂಜನೇಯ ಸ್ವಾಮಿ ಗುಡಿಯಲ್ಲಿ ಕುಳಿತು ಓಂ ಹಂ ಹನುಮತೆ ರುದ್ರಾತ್ಮಕಾಯ ಹುಂ ಫಟ್ ಎಂಬ ಮಂತ್ರವನ್ನು 10 ನಿಮಿಷಗಳ ಕಾಲ ಪಠಣ ಮಾಡಿದರೆ ನಿಮಗಿರುವ ಶತ್ರುಬಾಧೆ, ಅನಾರೋಗ್ಯ ಸಮಸ್ಯೆಗಳು ದೂರವಾಗುತ್ತದೆ. ಆಂಜನೇಯನ ರಕ್ಷಣೆಯಿಂದ ನೀವು ಯಾವುದೇ ಭಯವಿಲ್ಲದೆ ಜೀವನ ನಡೆಸಬಹುದು. ಜ್ಯೇಷ್ಠ ಹುಣ್ಣಿಮೆ ದಿನ ವಟ ಸಾವಿತ್ರಿ ವ್ರತವನ್ನು ಆಚರಿಸಿದರೆ ಪತಿಯ ಆಯಸ್ಸು ವೃದ್ಧಿಯಾಗುತ್ತದೆ. ಸಾಕ್ಷಾತ್ ಸಾವಿತ್ರಿ ದೇವಿಯು ತನ್ನ ಪತಿಯ ಸಾವನ್ನು ಕೂಡ ಗೆಲ್ಲುತ್ತಾಳೆ. ಆಲದ ಮರದ ಕೆಳಗೆ ಪತಿಯ ತಲೆಯನ್ನು ತೊಡೆಯ ಮೇಲೆ ಮಲಗಿಸಿಕೊಂಡು ಯಮನಿಗೆ ಪ್ರಾರ್ಥನೆ ಮಾಡಿ ತನ್ನ ಪತಿಯನ್ನು ಉಳಿಸಿಕೊಳ್ಳುತ್ತಾಳೆ. ವಟ ಸಾವಿತ್ರಿ ವ್ರತದ ಹೆಸರಿನಲ್ಲಿಯೇ ಆಲದ ಮರದ ಹೆಸರಿದೆ. ವಟ ಎಂದರೆ ಆಲದ ಮರ ಎಂದರ್ಥ. ವಟ ಸಾವಿತ್ರಿ ವ್ರತವನ್ನು ಆಲದ ಮರದ ಕೆಳಗೆ ಮಾಡಬಹುದು. ಆಲದ ಮರ ಸಿಗಲಿಲ್ಲವೆಂದರೆ ಪೂಜಾ ಕೋಣೆಯಲ್ಲಿ ಒಂದು ವಿಳೆದೆಲೆಯ ಮೇಲೆ ಅರಿಶಿಣದ ಮುದ್ದೆ ಮಾಡಿ ಅದನ್ನೇ ವಟವೃಕ್ಷವೆಂದು ಭಾವಿಸಿ ಪೂಜೆ ಮಾಡಿಕೊಳ್ಳಬಹುದು. ಅಕ್ಷತೆಯಿಂದ ಪೂಜೆ ಮಾಡುತ್ತಾ ನಮೋ ವೈವಸ್ವತಾಯ ಎಂದು 108 ಬಾರಿ ಹೇಳಿಕೊಳ್ಳಬೇಕು. ಪೂಜೆಯಲ್ಲಿ ನೆನೆಸಿದ ಕಡಲೆಕಾಳಿನಿಂದ ಮಾಡಿದ ಪ್ರಸಾದವನ್ನು ನೈವೇದ್ಯವಾಗಿಡಬೇಕು. ಪತಿಯ ಆಯಸ್ಸು, ಆರೋಗ್ಯ, ಹಣಕಾಸಿನ ಸ್ಥಿತಿ ಸದಾ ಚೆನ್ನಾಗಿರಲಿ ಎಂದು ಬೇಡಿಕೊಂಡು ಓಂ ವಟ ಸಾವಿತ್ರಿಯೇ ನಮಃ ಎಂದು 11 ಬಾರಿ ಹೇಳಿಕೊಳ್ಳಿ. ಆಲದ ಮರದ ಕೆಳಗೆ ನಿಯಮದಿಂದ ವ್ರತ ಆಚರಿಸಿದವರು ಉಪವಾಸವಿದ್ದು ವಟವೃಕ್ಷಕ್ಕೆ ಹಳದಿ, ಕೆಂಪು, ಬಿಳಿ ಬಣ್ಣದ ದಾರವನ್ನು ಮರಕ್ಕೆ 108 ಬಾರಿ ಸುತ್ತುತ್ತಾ ಪ್ರದಕ್ಷಿಣೆ ಮಾಡಬೇಕು. 108 ಬಾರಿ ಸಾಧ್ಯವಾಗದಿದ್ದರೆ 11 ಅಥವಾ 21 ಬಾರಿ ಪ್ರದಕ್ಷಿಣೆ ಮಾಡಬಹುದು. ವ್ರತ ಮಾಡಲು ಬಂದ ಸ್ತ್ರೀಯರಿಗೆ ಕಡಲೆಕಾಳಿನಿಂದ ಮಾಡಿದ ಪ್ರಸಾದ ಹಂಚಬೇಕು. ಬೀಸಣಿಕೆಯನ್ನು ದಾನವಾಗಿ ನೀಡಬೇಕು. ವಿವಿಧ ಹಣ್ಣುಗಳು, ಪುಷ್ಪಗಳು, ಸಿಹಿ ತಿನಿಸುಗಳನ್ನು ಆಲದ ಮರದ
ಕೆಳಗೆ ಇಟ್ಟು ಭಕ್ತಿಯಿಂದ ಜಲವನ್ನು ಅರ್ಪಿಸಿ ನಮಸ್ಕಾರ ಮಾಡಿಕೊಳ್ಳಿ. ವಟಸಾವಿತ್ರಿ ವ್ರತ ಕಥೆ ಹೀಗಿದೆ. ಬಹಳ ವರ್ಷಗಳ ಹಿಂದೆ ಅಶ್ವಪತಿ ಮಹಾರಾಜ ಎಂಬ ರಾಜನಿಗೆ ಮಕ್ಕಳಿರಲಿಲ್ಲ. ಅವರು ದೇವಿ ಸಾವಿತ್ರಿಯನ್ನು ಭಕ್ತಿಯಿಂದ ಆರಾಧಿಸಿ ಪುತ್ರಿ ಸಂತಾನಕ್ಕಾಗಿ ಪ್ರಾರ್ಥಿಸಿದರು. ದೇವಿಯ ಕೃಪೆಯಿಂದ ಅವರಿಗೆ ಅತ್ಯಂತ ಸುಂದರ, ಬುದ್ಧಿವಂತ ಮತ್ತು ಗುಣವಂತಳಾದ ಮಗಳು ಜನಿಸಿದಳು. ಆಕೆಗೆ ಸಾವಿತ್ರಿ ಎಂದು ಹೆಸರು ಇಡಲಾಯಿತು. ಸಾವಿತ್ರಿ ಯೌವನಕ್ಕೆ ಬಂದಾಗ ತನ್ನ ಪತಿಯನ್ನು ತಾನೇ ಆಯ್ಕೆ ಮಾಡಿಕೊಳ್ಳಲು ಹೊರಟಳು. ಆಕೆ ಅರಣ್ಯದಲ್ಲಿ ವಾಸಿಸುತ್ತಿದ್ದ ಸತ್ಯನಿಷ್ಠ, ಧರ್ಮಾತ್ಮ ಮತ್ತು ಗುಣವಂತನಾದ ಸತ್ಯವಾನ್ನನ್ನು ತನ್ನ ಪತಿಯಾಗಿ ಆಯ್ಕೆ ಮಾಡಿಕೊಂಡಳು. ಆದರೆ ಮಹರ್ಷಿ ನಾರದರು ಅಶ್ವಪತಿ ರಾಜನಿಗೆ ಸತ್ಯವಾನ್ ಎಲ್ಲಾ ಗುಣಗಳನ್ನು ಹೊಂದಿದ್ದರೂ ಮದುವೆಯಾದ 1 ವರ್ಷದೊಳಗೆ ಅವನು ಮರಣ ಹೊಂದುತ್ತಾನೆ ಎಂದು ಹೇಳಿದರು. ಇದನ್ನು ಕೇಳಿದರೂ ಸಾವಿತ್ರಿ ತನ್ನ ನಿರ್ಧಾರವನ್ನು ಬದಲಾಯಿಸಲಿಲ್ಲ. ಆಕೆ ಸತ್ಯವಾನ್ನನ್ನೇ ವಿವಾಹವಾಗಿ ಅರಣ್ಯದಲ್ಲಿ ತನ್ನ ಅತ್ತೆ ಮಾವಂದರೊಂದಿಗೆ ಸರಳ ಜೀವನ ನಡೆಸಲು ಆರಂಭಿಸಿದಳು. 1 ವರ್ಷದ ನಂತರ ಸತ್ಯವಾನ್ನ ಆಯುಷ್ಯ ಮುಗಿಯುವ ದಿನ ಸಮೀಪಿಸಿತು. ಸಾವಿತ್ರಿ 3 ದಿನಗಳ ಕಾಲ ಕಠಿಣ ಉಪವಾಸವಿದ್ದು ದೇವರನ್ನು ಪ್ರಾರ್ಥಿಸಿದಳು. ಆ ದಿನ ಸತ್ಯವಾನ್ ಕಾಡಿಗೆ ಕಟ್ಟಿಗೆ ತರಲು ಹೋದಾಗ ಸಾವಿತ್ರಿಯು ಅವನೊಂದಿಗೆ ಹೋದಳು. ಮರ ಕಡಿಯುತ್ತಿದ್ದ ಸತ್ಯವಾನ್ಗೆ ತೀವ್ರ ತಲೆನೋವು ಬಂದು ಸಾವಿತ್ರಿಯ ಮಡಿಲಲ್ಲಿ ತಲೆ ಇಟ್ಟು ಕೊನೆಯುಸಿರೆಳೆದನು. ಆ ಸಮಯದಲ್ಲಿ ಯಮಧರ್ಮರಾಜ ಸತ್ಯವಾನ್ನನ ಪ್ರಾಣವನ್ನು ತೆಗೆದುಕೊಳ್ಳಲು ಬಂದರು. ಸಾವಿತ್ರಿ ಯಮನ ಹಿಂದೆ ಹಿಂದೆ ನಡೆಯತೊಡಗಿದಳು. ಯಮನು ಹಲವಾರು ಬಾರಿ ಹಿಂದಿರುಗುವಂತೆ ಹೇಳಿದರೂ ಸಾವಿತ್ರಿ ತನ್ನ ಪತಿಯ ಮೇಲಿನ ಪ್ರೀತಿ, ಧರ್ಮ ಮತ್ತು ಭಕ್ತಿಯ ಬಗ್ಗೆ ಜ್ಞಾನಪೂರ್ಣ ಮಾತುಗಳನ್ನು ಹೇಳಿದಳು. ಆಕೆಯ ಬುದ್ಧಿವಂತಿಕೆ ಮತ್ತು ಪವಿತ್ರತೆಯ ಶಕ್ತಿಗೆ ಮೆಚ್ಚಿದ ಯಮಧರ್ಮರಾಜನು ಹಲವು ವರಗಳನ್ನು ನೀಡಲು ಒಪ್ಪಿಕೊಂಡನು. ಸಾವಿತ್ರಿ ಮೊದಲು ತನ್ನ ಅತ್ತೆ ಮಾವರಿಗೆ ದೃಷ್ಟಿ ಮತ್ತು ರಾಜ್ಯ ಲಭಿಸಲಿ ಎಂದು ಕೇಳಿದಳು. ನಂತರ ತನ್ನ ತಂದೆಗೆ 100 ಪುತ್ರರು ಹುಟ್ಟಲಿ ಎಂದು ವರ ಕೇಳಿದಳು. ಕೊನೆಗೆ ನನಗೂ ಸತ್ಯವಾನ್ನಿಂದ 100 ಮಕ್ಕಳಾಗಲಿ ಎಂದು ಕೇಳಿದಳು. ಯಮನು ಈ ವರವನ್ನು ನೀಡಿದ ನಂತರ ಸತ್ಯವಾನ್ ಜೀವಂತವಾಗಿರದೆ ಈ ವರ ಸಾಧ್ಯವಿಲ್ಲ ಎಂಬುದನ್ನು ಅರಿತು ತನ್ನ ಮಾತನ್ನು ಉಳಿಸಿಕೊಳ್ಳಲು ಸತ್ಯವಾನ್ನ ಪ್ರಾಣವನ್ನು ಮರಳಿ ನೀಡಿದನು. ಸತ್ಯವಾನ್ ಮತ್ತೆ ಜೀವಂತನಾದನು. ನಂತರ ಅವನ ತಂದೆಗೆ ರಾಜ್ಯವು ಮರಳಿ ದೊರೆಯಿತು. ಸಾವಿತ್ರಿಯ ಪತಿವ್ರತೆ, ಧೈರ್ಯ ಮತ್ತು ಅಚಲ ಭಕ್ತಿಯಿಂದ ಎಲ್ಲರೂ ಸುಖವಾಗಿ ಬದುಕಿದರು. ಅಂದಿನಿಂದ ವಿವಾಹಿತ ಮಹಿಳೆಯರು ಆಲದ ಮರವನ್ನು ಪೂಜಿಸಿ ಅದರ ಸುತ್ತ ದಾರವನ್ನು ಸುತ್ತಿ ಪತಿಯ ದೀರ್ಘಾಯುಷ್ಯ ಮತ್ತು ಕುಟುಂಬದ ಕ್ಷೇಮಕ್ಕಾಗಿ ವಟಸಾವಿತ್ರಿ ವ್ರತವನ್ನು ಆಚರಿಸುತ್ತಿದ್ದಾರೆ. ವಟಸಾವಿತ್ರಿ ವ್ರತವನ್ನು ಶ್ರದ್ಧಾ ಭಕ್ತಿಯಿಂದ ಆಚರಿಸಿದರೆ ಪತಿಯ ಆಯುಷ್ಯ ವೃದ್ಧಿಯಾಗುತ್ತದೆ, ದಾಂಪತ್ಯ ಜೀವನ ಸುಖಮಯವಾಗಿರುತ್ತದೆ ಹಾಗೂ ಕುಟುಂಬದಲ್ಲಿ ಆರೋಗ್ಯ, ಐಶ್ವರ್ಯ ಮತ್ತು ಮಂಗಳವು ನೆಲೆಸುತ್ತದೆ ಎಂಬ ನಂಬಿಕೆ ಇದೆ. ಜ್ಯೇಷ್ಠ ಹುಣ್ಣಿಮೆಯ ಈ ವಿಡಿಯೋ ನಿಮಗೆ ಇಷ್ಟವಾದರೆ ಭಕ್ತಿಯಿಂದ ಒಂದು ಲೈಕ್ ಕೊಟ್ಟು ಎಲ್ಲರಿಗೂ ಈ ವಿಡಿಯೋ ಶೇರ್ ಮಾಡಿ. ಈ ಕಥೆಯನ್ನು 4 ಜನರಿಗೆ ಹಂಚಿದರೆ ಜನ್ಮ ಜನ್ಮಗಳ ಪಾಪ ಕಳೆದು ಹೋಗುತ್ತದೆ, ಗೋದಾನ ಮಾಡಿದ ಪುಣ್ಯ ಸಿಗುತ್ತದೆ. ನಮ್ಮ ಚಂದನ ಲೋಕ ಯೂಟ್ಯೂಬ್ ಹಾಗೂ ಫೇಸ್ಬುಕ್ ಪೇಜ್ ಅನ್ನು ಫಾಲೋ ಮಾಡಿ. ಥ್ಯಾಂಕ್ ಯು.